ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ EL ಸಲ್ಫರ್ ಸೋಪ್ ಬಗ್ಗೆ. EL ಸಲ್ಫರ್ ಸೋಪ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬಳಸಲಿಕ್ಕೆ ಬರ್ದು ಕೊಟ್ಟಿರ್ತಾರ್ರಿ, ಇದ್ರೊಳಗ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತಾವ, ಯಾವ ರೀತಿ ನೀವು ಈ ಸೋಪ್ ಯೂಸ್ ಮಾಡಬೇಕು, ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬೇಕು, ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, EL ಸಲ್ಫರ್ ಸೋಪ್ ಏನಿದೆ ಇದು ಒಂದು ಮೆಡಿಕೇಟೆಡ್ ಸೋಪ್. ಮತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ ನೋಡ್ರಿ, ನಿಮಗೆ ಏನರ ಆಕ್ನೆ ಪಿಂಪಲ್ಸ್ ಸಮಸ್ಯೆ ಆಗೈತಂದ್ರ ಆ ಪಿಂಪಲ್ಸ್ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಫಾಲಿಕ್ಯುಲೈಟಿಸ್ ಸಮಸ್ಯೆ ಆಗೈತಂದ್ರ, ನಿಮ್ ತ್ವಚಾದಾಗ ಎಲ್ಲೆಲ್ಲಿ ಕೂದಲಿರ್ತಾವ ನೋಡ್ರಿ, ಅದು ತಳಗಿನ ಭಾಗದಾಗ ಏನರ ಊತ ಬಂದೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ ತ್ವಚಾ ನೋಡ್ರಿ ಬಹಳ ಕೆಂಪಗಾಗ್ಬಿಟ್ಟೈತೆ ಅಂದ್ರ ಬಿಸಿಲ್ನಾಗರ ಅಡ್ಡಾಡ್ ಆಗಿರ್ಬೋದು, ಇಲ್ಲ ಅಂತ ಇಂಥ ಕ್ರೀಮ್ ಹಚ್ಕೊಂಡಾಗಿರ್ಬೋದು, ಏನಾರ ಕೆಂಪಾಗೈತೆ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗ ಸಾರ್ಕಾಪ್ಟಿಕ್ ಸ್ಕ್ಯಾಬಿಸ್ ಸಮಸ್ಯೆ ಆಗೈತಂದ್ರ, ಸ್ಯಾಬೋರಿಕ್ ಡರ್ಮಟೈಟಿಸ್ ಸಮಸ್ಯೆ ಆಗೈತಂದ್ರ, ಇಲ್ಲ ಫಂಗಲ್ ಇನ್ಫೆಕ್ಷನ್ ಸಮಸ್ಯೆ ಗಜ್ಕರಣ ಆಗೈತಂದ್ರ, ಇಲ್ಲ ನಿಮ್ಗ ತ್ವಚಾದಾಗ ಲೈಟ್ ಆಗ ಬಾವು ಬರೋ ಕಂಡೀಷನ್ ಆಗೈತಂದ್ರ, ಎಕ್ಸಿಮ್ ಆಗಿರ್ಬೋದು, ಇಸುಬ್ ಅಂತಾರೆ ಅದಕ್ಕೆ, ಇಲ್ಲ ಸೋರಿಯಾಸಿಸ್ ಸಮಸ್ಯೆ ಆಗಿರ್ಬೋದು, ಇಂಥವೆಲ್ಲ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಈಗ ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನಿರ್ತಾವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡ್ರಿ. ಈ ಸಬ್ಕರ್ ಒಳಗಡೆ ಕೇಸರ್ ಇರ್ತೈತಿ. ಕೇಸರ್ ನೋಡ್ರಿ ಒಂದು ಆಂಟಿ ಫಂಗಲ್ ಪ್ರಾಪರ್ಟಿ ಇರ್ತೈತಿ. ಅದ್ರೊಳಗ ನಿಮ್ ತ್ವಚವನ್ನು ಬ್ರೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮತ್ತೆ ಇದ್ರೊಳಗ ಅಲೋವೆರಾ ಇರ್ತೈತಿ. ಅಲೋವೆರಾ ನೋಡ್ರಿ ನಿಮ್ ತ್ವಚದ ಮೇಲೆ ಊತ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ, ಮತ್ತ ಮಾಯಿಶ್ಚರೈಸರ್ ಅಂತ ಕೆಲಸ ಮಾಡ್ತೈತಿ. ಮತ್ತೆ ಇದ್ರೊಳಗೆ ರೆಡ್ ಸ್ಯಾಂಡಲ್ ಮತ್ತು ಮಂಜಿಷ್ಟ ಇರ್ತೈತಲ್ಲ, ನಿಮ್ ತ್ವಚವನ್ನು ಸ್ವಚ್ಛ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚಾ ನಿಮ್ ಶರೀರದಿಂದ ಹಾರ್ಮ್ಫುಲ್ ಟಾಕ್ಸಿನ್ಸ್ ನ ತೆಗೆದು ಹಾಕ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಇದ್ರೊಳಗೆ ಸಲ್ಫರ್ ಇರ್ತೈತಿ ನೋಡ್ರಿ, ಅದು ಆಂಟಿ ಬ್ಯಾಕ್ಟೀರಿಯಲ್ ಅಂತ ಕೆಲಸ ಮಾಡ್ತೈತಿ. ಅನ್ಕ್ಲಾಗ್ ಪೋರ್ಸ್ ಏನಿರ್ತೈತಿ ಅದನ್ನ ಆರಾಮ್ ಮಾಡಿ ಕೊಡ್ತೈತಿ. ಮತ್ತೆ ನಿಮ್ ತ್ವಚಾ ಬಹಳ ಎಣ್ಣೆ ಬಸಿತೈತಿ, ಚಿಪ್ ಐತಂದ್ರ ಅದನ್ನ ಕೂಡ ಇದು ಆಯಿಲ್ ಅಬ್ಸರ್ವಿಂಗ್ ಪ್ರಾಪರ್ಟಿ ಇರ್ತೈತಿ, ಎಣ್ಣೆ ಎಲ್ಲಾ ಹೀರ್ಕೊಂತೈತಿ. ಮತ್ತೆ ನಿಮ್ದು ಚಿಪ್ಪಾಪನ್ ಏನಿರ್ತೈತಿ ನೋಡ್ರಿ ಅದನ್ನೆಲ್ಲ ಕಡಿಮೆ ಮಾಡ್ತೈತಿ. ತುಳಸಿ ಇರ್ತೈತಿ. ನಿಮ್ಗೆ ಏನಾರ ಭಂಗ ಸಮಸ್ಯೆ ಆಗೈತಂದ್ರ, ಆಕ್ನೆ ಸಮಸ್ಯೆ ಆಗೈತಂದ್ರ, ಫಂಗಲ್ ಇನ್ಫೆಕ್ಷನ್ ಅದಾವಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಗ್ಲಿಸರಿನ್ ಇರ್ತೈತಿ. ನಿಮ್ ತ್ವಚಾ ಬಹಳ ಡ್ರೈ ಇರ್ತೈತಿ ಅಂದ್ರ ಅದು ಮಾಯಿಶ್ಚರೈಸರ್ ಹಂಗೆ ಕೆಲಸ ಮಾಡ್ತೈತಿ. ಇದ್ರೊಳಗ ಆಲಿವ್ ಆಯಿಲ್ ಇರ್ತೈತಿ, ಅದು ನಿಮ್ ತ್ವಚಾವನ್ನು ಡ್ರೈನೆಸ್ ನಿಂತ್ರ ಕಾಪಾಡ್ತೈತ್ರಿ. ಸೊ ಎಲ್ಲ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡಿರ್ತಾರ. ಈಗ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ. ಮೊದ್ಲು ನೋಡ್ರಿ, ಮಕ್ಕಕ್ಕೆ ಇದನ್ನ ಏನಾರ ಯೂಸ್ ಮಾಡಂತಿರೋದ್ರ ಮಕ್ಕ ಮೊದ್ಲ ನೀರ್ ಹಾಕೊಂಡ್ ಚಂದಾಗ ತೋಸ್ಕೊಂಡ್ಬಿಡ್ರಿ. ತೋಸ್ಕೊಂಡಾದ್ಮೇಲೆ ಸಾಬ್ಕಾರ ನೋಡ್ರಿ ಪೂರ ಮಕ್ಕಕ್ ತುಂಬಾ ಹಚ್ಕೊಂಡ್ಬಿಡ್ರಿ. ಹಚ್ಕೊಂಡಾದ್ಮೇಲೆ ನಿಮ್ ಕೈಲೇ ಚಂದಾಗ ಅಲ್ಲೇ ಮಸಾಜ್ ಮಾಡ್ಕೊರಿ. 30-60 ಸೆಕೆಂಡ್ ಮಟ್ಟ ಮಸಾಜ್ ಮಾಡ್ಕೊರಿ. ಮಸಾಜ್ ಮಾಡ್ಕೊಂಡ್ ಚಂದಾಗ ತಿಕ್ಕೋರಿ. ತಿಕ್ಕೊಂಡಾದ್ಮೇಲೆ ಒಂದ್ 30 ಸೆಕೆಂಡ್ ಮಟ್ಟ ವೇಟ್ ಮಾಡ್ರಿ. ವೇಟ್ ಮಾಡಾದ್ಮೇಲೆ ನೀರ್ ಹಾಕೊಂಡ್ ಚಂದಾಗ ತಕೊಂಡ್ಬಿಡ್ರಿ. ಅದಾದ್ಮೇಲೆ ಮೆತ್ತನ್ ಟವಲ್ ತಗೊಂಡ್ ಒರೆಸ್ಕೊಂಡ್ಬಿಡ್ರಿ. ಈ ರೀತಿ ನೀವು ಇದ್ರ ಉಪಯೋಗ ಮಾಡಬಹುದು. ಈ ಸಬ್ಕಾರ ನೋಡ್ರಿ ನೀವು ದಿನಕ್ಕೆ 1-2 ಹೊತ್ತು ಉಪಯೋಗ ಮಾಡಬಹುದು. ಈ ಸೋಪ್ 1-2 ಹೊತ್ತಿದ್ರ ಉಪಯೋಗ ಮಾಡಬಹುದು. ಮತ್ ನಿಮ್ದು ಯಾವುದೇ ರೀತಿ ತ್ವಚಾ ಇದ್ರು ಎಲ್ಲರೂ ಇದನ್ನ ಉಪಯೋಗ ಮಾಡಬಹುದು. ಆಲ್ ಸ್ಕಿನ್ ಟೈಪ್ ಪೀಪಲ್ ಎಲ್ಲರೂ ಯೂಸ್ ಮಾಡಬಹುದ್ರಿ. ಎಷ್ಟು ದಿನದ ಮಟ್ಟ ಯೂಸ್ ಮಾಡಬೇಕು ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ, ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಮತ್ತೆ ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನ್ ಕೂಡ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಡಾಕ್ಟರ್ ಹೇಳೋ ಪ್ರಕಾರ ನೀವು ಇದ್ರ ಉಪಯೋಗ ಮಾಡಬಹುದು. ಮ್ಯಾಕ್ಸಿಮಮ್ ನೋಡ್ರಿ 2 ವಾರ ಮಟ್ಟ ಅಷ್ಟೇ ಯೂಸ್ ಮಾಡಬೇಕು. ಇದ್ರ ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗುತ್ತಾ ನೋಡ್ರಿ, ಸೈಡ್ ಎಫೆಕ್ಟ್ಸ್ ಎಲ್ಲರಿಗೂ ಆಗಲ್ಲ. ಕೆಲವೊಂದಿಷ್ಟು ಕೇಸಸ್ ಕಂಡು ಬಂದವ್ರಿ ಏನಾಗ್ತಾವ ಅಂದ್ರೆ, ಎಲ್ಲಿ ಇದನ್ನ ಸಬ್ಕಾರ ಹಚ್ತಿರಲ್ಲಿ ಬಹಳ ಜಾಸ್ತಿ ನಿಮ್ಗೆ ಉರಿ ಚಾಲು ಆಗ್ತೈತಿ, ತ್ವಚಾ ಬಹಳ ಜಾಸ್ತಿ ಕೆಂಪಗಾಗ್ತೈತಿ, ಹಚ್ಚಿದ ಭಾಗದಾಗ ಬಹಳ ಜಾಸ್ತಿ ಕೆರೆತ ಆಗ್ತೈತಿ, ಲೈಟ್ ಆಗಿ ಬಾವು ಬರ್ತೈತಿ. ಇದ್ರ ಕಾಂಟ್ರಾ ಇಂಡಿಕೇಶನ್ ಏನು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಈ ಸಬ್ಕಾರ್ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸಿನಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಇದನ್ನ ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 60 ರೂಪಾಯಿದಾಗ 75 ಗ್ರಾಮ್ ಸೋಪ್ ಸಿಗ್ತೈತ್ರಿ. EL ಸಲ್ಫರ್ ಸೋಪ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.